ಸಮಾಜಕ್ಕೆ ಜನರಿಗೆ ಬುದ್ಧಿವಾದ ಹೇಳೋದನ್ನ ತನ್ನ ಮನಸ್ಸಿಗೆ ಹೇಳ್ಕೊಂಡು ಮನಸ್ಸೇ ನೀನು ಹೀಗೆ ಮಾಡು, ಮನಸ್ಸೇ ನೀನು ಹೀಗೆ ಮಾಡು ಅಂತ ತನಗೆ ಸಂಬೋಧನೆ ಮಾಡಿಕೊಂಡು ಸಮಾಜಕ್ಕೆ ಬೇಕಾದಷ್ಟು ಮಾರ್ಗದರ್ಶನ ನೀಡಿದ್ದಾರೆ. ಅಂಥ ಒಂದು ರಚನೆ ಪೂರ್ಣಚಂದ್ರಿಕೆ ರಾಗದಲ್ಲಿ ಇರುವಂಥ ಎಲ್ಲಿಸಿ ರಾಮಚಿಂತನ ಸೇವೆ ಮನಸ್ಸೇ ಸರಿಯಾಗಿ ತಿಳ್ಕೊಂಡು ರಾಮಮಂತ್ರವನ್ನು ಅನುಸಂಧಾನ ಮಾಡು. ಎಲ್ಲಿಸಿ ರಾಮಚಿಂತನ ಸೇವೆ ತಲುಪುನಲ್ಲಿ ನಿಲಿಪಿ ನಿಮಿಷ ಆದರೂ ಬಾಹ್ಯ ಇಂದ್ರಿಯಗಳಿದಾವಲ್ಲ ಪಂಚೇಂದ್ರಿಯಗಳಲ್ಲಿ ಸ್ವಲ್ಪ ಸ್ತಬ್ಧ ಮಾಡಿ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಂಡು ರಾಮನ ಆ ತಾರಕ ರೂಪನಿಗೆ ನಿಜ ತತ್ವವನ್ನು ತಿಳ್ಕೊಂಡು ಒಂದಷ್ಟು ಏಕಾಗ್ರತೆಯಿಂದ ಚಿಂತನೆ ಮಾಡುವುದು ಹೇಳುವಂಥದ್ದು. 2-3 ಉಪಮೆಗಳು ಕೊಡ್ತಾರೆ. ಅಜ ಅಂತಂದರೆ ಆಡುವಂಥವ್ರು ಮೇಷ, ಅಂದರೆ ಅಜಬ್ರಹ್ಮ, ಬ್ರಹ್ಮಕ್ಕೂ ಇದು. ನೀನು ಯಾರನ್ನು ಯೋಚನೆ ಮಾಡ್ತಿದ್ದೀಯಾ? ಅರ್ಕ ಅಂದರೆ ಸೂರ್ಯ, ಅರ್ಕ ಅಂದರೆ ಎದುರುಗಿಡ ಅಂತಿದೆ. ಯಾವುದನ್ನ ನೀನು ಕುರಿತು ತಪಸ್ಸು ಮಾಡಬೇಕು ಅನ್ನುವಂಥದ್ದು ಒಂದು ಅದ್ಭುತವಾದಂಥ ರಚನೆ ತಿಳಿಸಿ ರಾಮಚಿಂತನ. ಇದು ಮಂಡಳಿ ಕಾರ್ಯಕ್ರಮ ಅಲ್ಲ, ಇದು ನನ್ನ ಮನೆಯ ಕಾರ್ಯಕ್ರಮ, ನಮ್ಮ ಮನೆಯ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ. ಹಾಗಾಗಿ ಅಡೆತಡೆ ಕ್ಷಮೆ ಇರಲಿ. ಈಗ ಇನ್ನೇನು ಜಡ್ಜ್ ನ್ಯಾಯಾಧೀಶರು ಬಂದಿದ್ದಾರೆ. ಇವಾಗ ದೀಪೋತ್ಸವ ಶುರು ಆಗಿದೆ. ಒಂದು ಕೋರಿಕೆ, ಅದರಲ್ಲೂ ಹೆಣ್ಮಕ್ಳಿಗೆ ಸೀರೆಗಳು ಬಹಳಷ್ಟು ಜನ ಉತ್ಪನ್ನವಾಗಿದ್ದೀರ. ಹುಮ್ಮಸ್ಸಿರಲಿ, ಅತಿಯಾದ ಹುಮ್ಮಸ್ಸು ಬೇಡ. ಹುಷಾರಾಗಿರಿ. ದೀಪ ಹಚ್ಚಿದ ಹುಷಾರು, ಆಚೆ ಬರ್ತಾ ಹುಷಾರು. ದಯವಿಟ್ಟು ನಿಮ್ಮ ಸೀರೆಗಳಿಗೆ ನೀವೇ ಜವಾಬ್ದಾರರು. ಖಂಡಿತ ನಾವು ಹೇಳಲ್ಲ, ಏನಾದ್ರು ಹೆಚ್ಚು ಕಡಿಮೆ ಅಂದರೆ ನಾವು ಜವಾಬ್ದಾರರು, ಆದರೆ ನಾವು ಭರಿಸ್ಲಿಕ್ಕಾಗಲ್ಲ. ಹಾಗಾಗಿ ಹುಷಾರಾಗಿ ದೀಪ ಹಚ್ಚಬೇಕು. ನೆಕ್ಸ್ಟ್ 5 ನಿಮಿಷದಲ್ಲಿ ಯಾರ್ಯಾರು ದೀಪೋತ್ಸವಕ್ಕೆ ಕೊಟ್ಟಿದ್ದೀರಿ ಅವರೆಲ್ಲ ಆಚೆ ಹೊರಗಡೆ ಹೋಗಿ ದೀಪ ಹಚ್ಚಬೇಕು. ಧನ್ಯವಾದ. ಇನ್ನು ನನ್ನ